ಸೊ ನಾನು BM ಕೃಷ್ಣಮೂರ್ತಿ, ಕರ್ನಾಟಕ ಟೈಕೊಂಡೋ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ಟೈಕೊಂಡೋ ಫೆಡರೇಷನ್ ಆಫ್ ಇಂಡಿಯಾದ ಸೆಲೆಕ್ಷನ್ ಕಮಿಟಿಯ ಚೇರ್ಮನ್ ಆಗಿದ್ದೇನೆ. ಹಾಗೂ ಇದು 42ನೇ ರಾಷ್ಟ್ರೀಯ ಜೂನಿಯರ್ ಟೈಕೊಂಡೋ ಪಂದ್ಯಾವಳಿ ನಾವು ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ 28 ರಾಜ್ಯಗಳ ಮಕ್ಕಳು ಹಾಗೂ 8 ಯೂನಿಯನ್ ಟೆರಿಟರಿ ಹಾಗೂ ಆರ್ಮಿ, ಅಂದರೆ ಸರ್ವಿಸಸ್ ಟೀಮ್ ಅಂತ ಏನು ಕರಿತೀವಿ, ಆ ಮಕ್ಕಳು ಕೂಡ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು 15ರಿಂದ 17 ವರ್ಷದ ಜೂನಿಯರ್ ಬಾಲಕರು ಹಾಗೂ ಬಾಲಕಿಯರ ವಿಭಾಗದಲ್ಲಿ ಸ್ಪರ್ಧೆಗಳು ನಡೀತಾ ಇದೆ. ಈ ಸ್ಪರ್ಧೆಯ ವಿಶೇಷತೆ ಏನಂದರೆ, ಇದು ಅಫಿಷಿಯಲ್ ಈವೆಂಟ್ ಅಂದರೆ ಪ್ರತಿ ರಾಜ್ಯದ ರಾಜ್ಯ ಮಟ್ಟದಲ್ಲಿ ಚಿನ್ನದ ಪದಕ ಗೆದ್ದಂತಹ ಮಕ್ಕಳು ಮಾತ್ರ ಇಲ್ಲಿ ಭಾಗವಹಿಸೋಕೆ ಬರ್ತಾರೆ. ಸೊ ಎಲ್ಲರೂ, ಇದು ಓಪನ್ ಚಾಂಪಿಯನ್ಶಿಪ್ ಅಲ್ಲ. ಸೊ ನಾವು 10, 11, 12 ಕೋರಮಂಗಲ ಇಂಡೋರ್ ಸ್ಟೇಡಿಯಮಲ್ಲಿ ನಮ್ಮ ರಾಜ್ಯ ಮಟ್ಟದ ಪಂದ್ಯಾವಳಿಗಳನ್ನು ನಡೆಸಿ ಅದರಲ್ಲಿ ಚಿನ್ನದ ಪದಕ ಗೆದ್ದಂತಹ ಮಕ್ಕಳು ನಮ್ಮ ಕರ್ನಾಟಕ ರಾಜ್ಯವನ್ನು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಇಲ್ಲಿಗೆ ಭಾರತದ ಸುಮಾರು 775 ಸ್ಪರ್ಧಿಗಳು ಹಾಗೂ 150 ಕೋಚ್ಗಳು, ಮ್ಯಾನೇಜರ್ಗಳು ಹಾಗೂ 50 ಟೆಕ್ನಿಕಲ್ ಅಫಿಷಿಯಲ್ಸು. ಆ ಟೆಕ್ನಿಕಲ್ ಅಫಿಷಿಯಲ್ಸು ಭಾರತದ ಎಲ್ಲ ಮೂಲೆಗಳಿಂದನೂ ಇಬ್ಬರಿಬ್ಬರನ್ನು ಸೆಲೆಕ್ಟ್ ಮಾಡಿ ಕ್ವಾಲಿಫೈ ಆದಂಥ ಮಕ್ಕಳ ರೆಫ್ರೀಸ್ನ ಮಾತ್ರ ನಾವಿಲ್ಲಿ ಇನ್ವೈಟ್ ಮಾಡಿದ್ದೇವೆ. ಹಾಗೆಯೇ ಈ ಪಂದ್ಯಾವಳಿಗಳಿಗೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಸಂಜಯ್ ಕುಮಾರ್ ಅವರ ಸಹಕಾರ ನಾವು ಕನಸು ಮನಸ್ಸಿನಲ್ಲೂ ನೆನೆಸ್ಕೊಳ್ಳೇಬೇಕಾಗುತ್ತೆ. ಅವರ ಸಹಕಾರ ಇಲ್ಲದೆ ಈ ಪಂದ್ಯಾವಳಿ ಸಕ್ಸಸ್ ಆಗ್ತಾ ಇರಲಿಲ್ಲ. ಇನ್ನು ಹೀಗೆ ಇವತ್ತು ಓಪನಿಂಗ್ ಸೆರೆಮನಿಗೆ ಏನಿದೆ ಅದಕ್ಕೆ ಪ್ರಿಯಾ ಕೃಷ್ಣ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗೆಯೇ HM ರೇವಣ್ಣ ಸರ್ ಬರೋದಿದ್ದಾರೆ. ಹಾಗೆಯೇ ನಮಗೆ ಭಾರತದ ಟೈಕೊಂಡೋ ಫೆಡರೇಷನ್ ಆಫ್ ಇಂಡಿಯಾದ ಸೆಕ್ರೆಟರಿ ಜನರಲ್ ಆದಂತಹ RD ಮಂಗೇಶ್ಕರ್ ಅವರು, ಹಾಗೆಯೇ ವರ್ಲ್ಡ್ ಟೈಕ್ವಾಂಡೋ ಏನು ಇಡೀ ಪ್ರಪಂಚದ ಈವೆಂಟ್ಗಳನ್ನು ನಡೆಸುತ್ತೆ ವರ್ಲ್ಡ್ ಟೈಕ್ವಾಂಡೋ, ಅಲ್ಲಿಂದ ಕೂಡ ನಮಗೆ ಅಬ್ಸರ್ವರ್ ಬಂದಿದ್ದಾರೆ. ಅವ್ರ ಹೆಸರು ಮಾನಸಿಕ್ ಚಾವ್ ಅಂತ. ಸೊ ಅವ್ರದ್ದು ಒಂದು ಲೆಕ್ಚರಿಂಗ್ ಆಲ್ರೆಡಿ ಬೆಳಿಗ್ಗೆ 9ರಿಂದ 11 ಗಂಟೆಗೆ ಮುಗಿದಿದೆ. ಮತ್ತು ಈ ಪಂದ್ಯಾವಳಿಗಳಿಗೆ ಭಾಗವಹಿಸಿರುವ ಎಲ್ಲರಿಗೂ ಹಾಗೂ ತಮಗೂ 2 ಮಾತುಗಳನ್ನ ಹೇಳಿ ಧನ್ಯವಾದಗಳನ್ನ ಸಲ್ಲಿಸ್ತಾರೆ. ಯಾವ ಸ್ಟೇಟ್ಗೆ ಅಂದರೆ ಗೆದ್ದಂಥವ್ರಿಗೆ ಏನೆಲ್ಲ ಒಂದು ಪ್ರೈಸ್ ಸಿಗ್ಬೋದು? ಇಲ್ಲಿ ಏನು 38 ಒಂದೊಂದು ನಮ್ಮದು 10 ಕ್ಯಾಟಗಿರಿ ಇರುತ್ತೆ. ಬಾಯ್ಸಲ್ಲಿ 10 ಕ್ಯಾಟಗಿರಿ, ಗರ್ಲ್ಸಲ್ಲಿ 10 ಕ್ಯಾಟಗಿರಿ ಇರುತ್ತೆ. ಅದರಲ್ಲಿ ಒಂದೊಂದು ಕ್ಯಾಟಗಿರಿಯಲ್ಲಿ 28ರಿಂದ 30 ಜನ ಸ್ಪರ್ಧಿಗಳಿರ್ತಾರೆ. ಅವ್ರಿಗೆಲ್ಲ ಇದು ನಾಕೌಟ್ ಸಿಸ್ಟಮ್ ಇರುತ್ತೆ. ಗೆದ್ದಂಥ 30 ಜನದಲ್ಲಿ ಚಾಂಪಿಯನ್ ಆಫ್ ದ ಚಾಂಪಿಯನ್ ಒಬ್ಬ ಆಗ್ತಾನೆ, ಗೋಲ್ಡ್ ಮೆಡಲ್ ಸಿಗುತ್ತೆ. ಸೊ ಆ ರೀತಿ ಪ್ರತಿ ವೆಯ್ಟ್ ಕ್ಯಾಟಗಿರಿಯಲ್ಲಿ ಒಂದೊಂದು ಚಿನ್ನದ ಪದಕ ಇರುತ್ತೆ. ಸೊ ಇಲ್ಲಿ ಗೆದ್ದಂತಹ ಮಕ್ಕಳು ಫ್ಯೂಚರ್ನ ವರ್ಲ್ಡ್ ಚಾಂಪಿಯನ್, ಈ ಭಾರತ ದೇಶವನ್ನು ಪ್ರತಿನಿಧಿಸಲು ಅವಕಾಶ ಸಿಗುತ್ತೆ ಅವರಿಗೆ. ಒಲಿಂಪಿಕ್ಸಲ್ಲಿ ಬಂದು ಅದಕ್ಕೆ ಬೇರೆ ಥರ ಕ್ವಾಲಿಫಿಕೇಷನ್ ಇರುತ್ತೆ. ಅದು ಸೀನಿಯರ್ಸ್ ಇರುತ್ತೆ, 17 ವರ್ಷದ ಮೇಲ್ಪಟ್ಟವರಿಗೆ ಒಲಿಂಪಿಕ್ಸ್ ಇರುತ್ತೆ. ಸೊ ಇದು ಬಂದು ಜೂನಿಯರ್ ಲೆವೆಲ್ಲು. ಸೊ ಬೆಳೆಯುವ ಪೈರು ಮೊಳಕೆಯಲ್ಲಿ ಅನ್ನೋ ಹಾಗೆ ಒಲಿಂಪಿಕ್ಸ್ ಆಗಲಿ ಮತ್ತು ಸೀನಿಯರ್ ಈವೆಂಟ್ಗಾಗಲಿ ಹೋಗಬೇಕಾದ್ರೆ ಸೊ ಮೊದಲನೇ ಸ್ಟೆಪ್ಪೇ ಕೆಡೆಟ್ ಆಗಿ ಜೂನಿಯರ್ 14 ವರ್ಷದ ಒಳಗಿನ ಮಕ್ಕಳು ಒಂದು ಈವೆಂಟ್ ನ್ಯಾಷನಲ್ ನಡೆಯುತ್ತೆ. ಅದೇ ರೀತಿ 17. ಸೊ ಇಲ್ಲಿಂದ ಆದಮೇಲೆ ನೆಕ್ಸ್ಟ್ ಅವರು ಸೀನಿಯರ್ ಹೋಗ್ತಾರೆ. ಸೊ ಇದು ಅವರಿಗೆ ಮೇಯ್ನ್ ಸ್ಟೇಜ್, ಸೀನಿಯರ್ ಆಗೋದಕ್ಕೆ ಮೇಯ್ನ್ ಸ್ಟೇಜ್ ಇದೆ. ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್, ಒಂದು ಮೋಟಿವೇಶನ್ ಸ್ಪೀಚ್? ಮೋಟಿವೇಶನ್ ಅಂದರೆ ಸೋಲೆ ಗೆಲುವಿನ ಮೆಟ್ಲು. ಸೊ ಯಾವುದೇ ಕಾರಣಕ್ಕೂ ಸೋಲ್ತೀನಿ ಅಂತ ಅಂದ್ಕೋಬೇಡಿ, ಗೆಲ್ತೀನಿ ಅಂತ ಆಡಿ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಈ ಕ್ರೀಡೆಯನ್ನು ಪ್ರೀತಿ ಮಾಡಿ, ಗೆಲುವು ಸದಾ ನಮ್ಮ ಬೆನ್ನಿಂದೆ ಇರುತ್ತೆ. ನಮಸ್ಕಾರ ವೀಕ್ಷಕರೇ, ಇವತ್ತು ಜಿಂಕೆ ಪಾರ್ಕ್ ಅಂತಿರೋ ಎದುರುಗಡೆ ಇರೋಂಥ ಒಂದು ಸ್ಟೇಡಿಯಮ್ಮಲ್ಲಿ ಇವತ್ತು ರಾಷ್ಟ್ರೀಯ ಮಟ್ಟದ ಒಂದು ಟೈಕೊಂಡೋ ಚಾಂಪಿಯನ್ಶಿಪ್ ನಡೆದಿದೆ ಕರ್ನಾಟಕದಲ್ಲಿ. ಇವತ್ತು ಕರ್ನಾಟಕದ ಅಧ್ಯಕ್ಷರಾದ ಸಂಜಯ್ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರ ಜೊತೆ ಏನೇನೆಲ್ಲ ಕಾಂಪಿಟೇಷನ್ ಇದೆ, ಎಷ್ಟು ಜನ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಮತ್ತು ಏನೆಲ್ಲ ಪ್ರೈಸ್ ಇದೆ, ಏನೆಲ್ಲ ಕೇಳೋಣ. ಇವತ್ತು ನಮ್ಮ ಜೊತೆ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ತಾವು ರಾಜ್ಯಾಧ್ಯಕ್ಷ ಆದಮೇಲೆ ಈ ಒಂದು ದೊಡ್ಡ ಮಟ್ಟದ ಮೊದಲ ಬಾರಿಗೆ ಈ ಒಂದು ನ್ಯಾಷನಲ್ನ ನಾವು ಗೇಮ್ಸ್ನ ನಡೆಸ್ತಾ ಇದ್ದೀವಿ. ನಿಯರ್ ಬೈ 15 ಇಯರ್ಸ್ ಬ್ಯಾಕ್ ಆಗಿತ್ತು. ಈಗ ನಮ್ಮ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಟೋಟಲ್ 32 ಸ್ಟೇಟ್ಗಳಿಂದ ಈ ಸ್ಪರ್ಧಿಗಳು ಇಲ್ಲಿ ಆಗಮಿಸಿದ್ದಾರೆ. ಇವತ್ತು ತುಂಬ ರೋಚಕವಾಗಿ ಈ ಕಾರ್ಯಕ್ರಮ ನಡೆಯುತ್ತೆ ಅಂತ ಕೂಡ ನಾವು ಭಾವಿಸಿದ್ದೀವಿ. ಸೊ ನೀವೆಲ್ಲರೂ ಕೂಡ ಇಲ್ಲಿ ಬಂದು ಭಾಗವಹಿಸಿರೋದು ಕೂಡ ನಮಗೆ ತುಂಬ ಸಂತೋಷ ಉಂಟು ಮಾಡಿದೆ. ಇದರ ಮೇಲೆ ಈ ಮಕ್ಕಳು ಗೇಮ್ಸ್ನ ನೋಡಿ ತೀರ್ಮಾನನ ಮುಂದಕ್ಕೆ ತಗೋತೀವಿ. ಓಕೆ ಸರ್. ಇವತ್ತು ಎಷ್ಟು ಜನ ಮಕ್ಕಳು ಇವತ್ತೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ? ಹೆಚ್ಚು ಕಡಿಮೆ 600 ಜನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕರ್ನಾಟಕ, ಗೋವಾ, ಛತ್ತೀಸ್ಗಢ, ಪಂಜಾಬು ಈ ಥರ ಎಲ್ಲ ಸ್ಟೇಟ್ಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲ ಸ್ಟೇಟ್ ಮಕ್ಕಳು ಈ ಕಾರ್ಯಕ್ರಮ ಬಗ್ಗೆ ಭಾಗವಹಿಸಬೇಕು, ಏನೆಲ್ಲ ಮಾನದಂಡಗಳು ಸರ್? ಈಗ ಇದರಲ್ಲಿ ಗೋಲ್ಡ್ ಇದೆ, ಸಿಲ್ವರ್ ಇದೆ, ಕಂಚಿದೆ. ಇದು ಎಲ್ಲ ಸ್ಟೇಟಲ್ಲೂ ಕೂಡ
ಗೋಲ್ಡಲ್ಲಿ ಗೆದ್ದಿರೋವಂಥ ಮಕ್ಕಳು ಮಾತ್ರ ಈ ನ್ಯಾಷನಲ್ಗೆ ಭಾಗವಹಿಸ್ತಾ ಇರೋದ್ರಿಂದ ಇಲ್ಲೂ ಕೂಡ ಉತ್ತಮವಾದಂಥ ಒಂದು ಬಹುಮಾನಗಳನ್ನ ಕೂಡ ನಾವು ಕೊಡ್ತಾ ಇದ್ದೀವಿ. ಒಟ್ಟಾರೆಯಾಗಿ 32 ಕ್ಷೇತ್ರದಲ್ಲಿ 32 ರಾಜ್ಯಗಳಲ್ಲಿ ಯಾರು ಗೋಲ್ಡ್ ಮೆಡಲ್ ತೊಗೊಂಡಿದ್ದಾರೋ ಅಂಥವ್ರು ಮಾತ್ರ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಸರ್ ಈಗ ಏನಂತಾರೆ ಎಲ್ಲ ಮಕ್ಳುಗಳಿಗೊಂದು ಏನು ಹೇಳಕ್ಕೆ ಬಯಸ್ತೀರಾ ಸರ್? ಸರ್ ಎಲ್ಲ ಮಕ್ಳಿಗೂ ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಏನಾರ ಒಂದು ಸಾಧನೆ ಮಾಡಿ ಅವರ ರಾಜ್ಯಕ್ಕೆ ಕೀರ್ತಿ ತರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ಇವತ್ತು ಸೋಲು ಗೆಲುವು ಕಾಮನ್ ಆಟ ಅಂದಮೇಲೆ ಯಾರೊಬ್ರು ಸೋಲ್ತಾರೆ ಗೆಲ್ತಾರೆ, ಆದರೆ ಸೋತವ್ರು ಕೂಡ ಕುಗ್ಗಬಾರ್ದು, ಆದರೆ ಗೆದ್ದವ್ರು ಮಾತ್ರ ಬೀಗಬಾರ್ದು ಅನ್ನೋದು ಕೂಡ ಇದೆ. ಸೊ ಅದ್ರ ಬಗ್ಗೆ ತಾವು ಹೇಳೋದಾದ್ರೆ? ಸರ್ ಸೋಲೋರ್ಗೇ ಗೆಲುವು ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಂದರೆ ಪ್ರಯತ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿ, ಈ ಥರ ಒಂದು ಸಭೆ ನಮಗೂ ಇನ್ನೊಂದು ಸಲ ಸಿಗಲಿ ಅನ್ನೋದನ್ನು ಕೂಡ ಆ ಮಕ್ಕಳಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೋತಿದ್ದೀನಿ ಅಂತ ಫೀಲ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ, ಗೆದ್ದಿದ್ದೀನಿ ಅಂತ ನಾವು ಹಿಗ್ಗೋದಲ್ಲೂ ಕೂಡ ಅರ್ಥ ಇಲ್ಲ. ಈ ಒಂದು ಸಾಧನೆನ ಯಾವತ್ತಿಗೂ ಕೈ ಬಿಡದೇ ಇದ್ದಂಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಧನೆ ಮಾಡಬೇಕು ಅನ್ನೋದು ನನ್ನ ಬಯಕೆ. ಇದಿಷ್ಟು ನಮ್ಮ ಸಂಜಯ್ ಅವರ ಮನದಾಳದ ಮಾತುಗಳು. ಇವತ್ತು ಒಟ್ಟಾರೆಯಾಗಿ ಹೇಳೋದಂದರೆ ಯಾವುದೇ ಮಕ್ಕಳು ಸೋಲಿ ಗೆಲ್ವಿ ಎಲ್ಲನೂ ಒಂದೇ ಸಮಾನವಾಗಿ ತಗೊಳ್ಳಿ, ನಿಮ್ಮ ಫ್ಯೂಚರ್ ಇನ್ನೂ ಚೆನ್ನಾಗಿದೆ ಅನ್ನೋ ಒಂದು ಸಂದೇಶ ಕೂಡ ನೀಡ್ತಿದ್ದಾರೆ. ಕನ್ನಡ ನಾಡಿನ ಎಲ್ಲ ಜನತೆಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಈ ಒಂದು 1ನೇ ನವೆಂಬರ್ 1ನೇ ತಾರೀಕಿನ ಒಂದೇ ಕನ್ನಡ ರಾಜ್ಯೋತ್ಸವ ಆಗಿರಬಾರ್ದು. ಪ್ರತಿದಿನ ನಮ್ಮ ಕನ್ನಡ ಬೆಳಗ್ತಾನೆ ಇರಬೇಕು, ಬಾಳ್ತಾನೆ ಇರಬೇಕು, ಎಲ್ಲರೂ ಕೂಡ ಕನ್ನಡ ಕಲಿತಾನೆ ಇರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ 2 ಮಾತುಗಳನ್ನಾಡಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ವಿಶೇಷ ಅಂದರೆ ತಮ್ಮ ಮನೆಗೆ ರಾಜ್ಕುಮಾರ್ ಅವ್ರದ್ದು ಬಗ್ಗೆ ಹೇಳ್ತಿದ್ದೀರಿ, ಹೆಸರು ಕೂಡ ಇಟ್ಟಿದೆ, ಅದ್ರ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಅದು ಸಾಗರಾಚಾರ, ತುದಿ ಇಲ್ಲದೆ ಇರೋವಂಥದ್ದು. ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಡಿಮೆ ಅಂತಲೇ ಅನಿಸುತ್ತೆ. ಜೀವನ ಪೂರ್ತಿ ಕನ್ನಡನ ಸ್ಪಷ್ಟವಾಗಿ ಮಾತಾಡಿದಂಥ ಒಬ್ಬ ವ್ಯಕ್ತಿ ಅಂದರೆ ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನನ್ನ ಹೆಸರು ರೆಮಾನ್ ಪೊನ್ನಣ್ಣ AP. ನಾನು WRM ಟೈಕೊಂಡೋ ಅಕಾಡೆಮಿದು WRM ಟೈಕೊಂಡೋ ಅಕಾಡೆಮಿಯಿಂದ ಬಂದಿರೋದು. ಇದು ಬೆಂಗಳೂರೇ ಇರೋದು. ಸೊ ಕಳೆದ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ಪಲ್ಲಿ ಗೋಲ್ಡ್ ತಗೊಂಡು ಈ ಸಲ ಇವತ್ತು ನ್ಯಾಷನಲ್ಸ್ ಆಡ್ತಾಯಿದ್ದೀನಿ. ನಂಬಿಕೆ ಇದೆ ಆಗ್ಬೋದು ಅಂತ, ಅಂದರೆ ಪ್ರಾಕ್ಟೀಸ್ ಮಾಡಿದ್ದೀನಿ, ಸ್ವಲ್ಪ ಹುಷಾರಿದೆ ಸೊ ಆಗಿದೆ, ಆದರೂ ಮಾಡ್ಬೋದು ಅಂತ ಒಂದು ನಂಬಿಕೆ ಇದೆ ಸರ್. ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತೀವಿ? ಒಂದು 7 ವರ್ಷ ಆಗಿದೆ. ಹಾಂ, ಕಾನ್ಫಿಡೆನ್ಸ್ ಇದೆ. ಹಾಂ, ತೊಗೊಂಡ್ಬರ್ತೀನಿ ಸರ್. ಹಂಗೆ ಪ್ರಾಕ್ಟೀಸ್ ಮಾಡಿದ್ದೀನಿ, ನಂಬಿಕೆ ಆಗ್ಬೋದು ಅಂತ ಸರ್. ನನ್ನ ಹೆಸರು ಮೋನಿಶಾ ಅಂತ, ಬೆಂಗಳೂರು ಬಸವೇಶ್ವರ ನಗರದಿಂದ. ಸೊ ನಾನು ಅಂಡರ್ 55 kgಯಲ್ಲಿ ಫಿಮೇಲ್ ಕ್ಯಾಟಗರಿನಲ್ಲಿ ಗೋಲ್ಡ್ ಗೆದ್ದಿದೆ. ಸೊ ಸೆಲೆಕ್ಷನ್ ಗೋಲ್ಡ್ ಗೆದ್ಮೇಲೆ ಕ್ಯಾಂಪ್ ಮಾಡಿದ್ರು ನಮ್ಮ ಕರ್ನಾಟಕ ಅಸೋಸಿಯೇಷನ್ ಅವರು. ಸೊ ಚೆನ್ನಾಗಿ ಕ್ಯಾಂಪ್ ಮಾಡಿದ್ದಾರೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀವಲ್ಲ. ಇಂಜುರೀಸ್ ಇದ್ದರೂ ಇಲ್ಲ ನಾವು ಮಾಡ್ತೀವಿ ಅಂತ ಬಂದಿದ್ದಾರೆ ಪ್ಲೇಯರ್ಸ್. ಸೊ ಈ ಸಲ ಜಾಸ್ತಿ ಮೆಡಲ್ಸ್ ಬರಬೇಕು ಅಂತ ನಮ್ಗೆ ಆಸೆ. ಎಲ್ಲರಿಗೂ ಕಾನ್ಫಿಡೆನ್ಸ್ ಇದೆ, ನೋಡೋಣ ಎಲ್ಲರಿಗೂ ಬರುತ್ತೆ ಮೆಡಲ್ಸ್ ಅಂತ. ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಸರ್? 7 years ಪ್ರಾಕ್ಟೀಸ್ ಮಾಡ್ತಿದ್ದೆ. ಎಷ್ಟು ಆಲ್ರೆಡಿ ಟೂರ್ನಿಮೆಂಟ್ ಎಲ್ಲ ಭಾಗವಹಿಸಿದ್ದೀರಾ? ಎಷ್ಟು ಗೆದ್ದಿದ್ದೀರಾ ಸರ್? ಸ್ಟೇಟ್ಸ್ 4 ಆಡಿದೆ, ಮಧ್ಯದಲ್ಲಿ ಬಿಟ್ಟಿದೆ. ಬಿಕಾಸ್ ಆಫ್ ಎಜುಕೇಷನ್ಗೋಸ್ಕರ ಮಧ್ಯದಲ್ಲಿ ಬ್ರೇಕ್ ಕೊಟ್ಟಿದೆ, ಮತ್ತೆ ವಾಪಸ್ ಬಂದಿದ್ದೀನಿ ಕಮ್ ಬ್ಯಾಕ್ ಕೊಡೋಕ್ಕೆ. मार्शल पूनम शर्मा, हम लोग उत्तराखंड से आए हैं और मेरी टीम आई है 34 मेंबर्स की. हम लोग यहाँ नेशनल्स खेलने आए हैं. यहाँ का जो आपका रहने खाना सब कुछ बहुत बढ़िया है. और इस बार अभी टूर्नामेंट में हम देखते हैं कितने मेडल लेके जाते हैं. बाकी कोचेस का बहुत अच्छा लगा हमें एक्सपीरियंस. बाकी आप बच्चों से बात कर सकते हैं. ओके. और कितना साल से वो प्रैक्टिस कर रहा है? हमारे यहाँ बच्चे नेशनल मेडलिस्ट है काफ़ी. जैसे ये बच्चा नेशनल मेडलिस्ट है, ये बच्चा नेशनल मेडलिस्ट है, तो ये बच्चे 10 साल पुराने हैं. और उत्तराखंड हर बार कोई ना कोई शील्ड लेके जाता है. रनर अप रहता है, फर्स्ट सेकंड आता ही आता है गर्ल्स बॉयज़ में. तो उत्तराखंड का आप सब जूनियर देख लीजिए, कैडेट देख लीजिए, सीनियर देख लीजिए, हर जगह आपको मिलेगा. क्योंकि हम पहाड़ वाले हैं ना, तो पहाड़ वाले हर जगह रहते हैं कि फर्स्ट सेकंड आना ही आना है. और हमारे बच्चे इंटरनेशनल्स के लिए भी ट्रायल के लिए जा रहे हैं. जी, 2 साल से कैसा लग रहा है इस कॉम्पिटिशन में? यहाँ अच्छा लग रहा है, कितना कॉन्फिडेंट है? थोड़ा बहुत तो है ही. ಸರ್ ನಾವು ಗೋವಾಯಿಂದ ಬಂದಿದ್ದೀವಿ ಸರ್. ಓಕೆ. ಎಷ್ಟು ಜನ ಭಾಗವಹಿಸಿದ್ದಾರೆ? ಫುಲ್ ಟೀಮ್ ಐತೆ ಸರ್. 8 ಬಾಯ್ಸ್ 9 ಗರ್ಲ್ಸ್, ಇಬ್ಬರು ಆಬ್ಸೆಂಟ್ ಇದ್ದಾರೆ ಸರ್. ಮತ್ತು ಲಾಸ್ಟ್ ನಾ ಗೋವಾ ಟೀಮ್ ಕೋಚ್ ಪಾಂಡುರಂಗ್ ಚವಾನ್ ಸರ್. ಲಾಸ್ಟ್ 12 ಇಯರ್ ಆಯ್ತು ನಾ ಕೋಚಿಂಗ್ ಮಾಡೋದು ಗೋವಾದಾಗ. ಮತ್ತು ನಮ್ಮ ಟೀಮ್ ಬಂದೈತೆ ಗೋವಾ ಟೀಮ್ ಜೂನಿಯರ್ ಟೀಮ್ ಸ್ಟ್ರಾಂಗ್ ಟೀಮ್ ಐತೆ ಸರ್. ಈ ಸಲ ನಾವು ಗೆದ್ದಿನ ಹೋಗ್ತೀವಿ. ಲಾಸ್ಟ್ ಇಯರ್ ರಿಸಲ್ಟ್ ಚಲೋ ಐತೆ ಸರ್ ನಮ್ಮದು. ಮತ್ತು ಸರ್
ಕರ್ನಾಟಕದಲ್ಲಿ ಆಯೋಜನೆ ಮಾಡಿದೆ, ಹೇಗೆಲ್ಲ ಫೆಸಿಲಿಟಿ ಇದೆ ಸರ್ ಗುಡ್ ಫೆಸಿಲಿಟಿ, ಕೋಚರ್ಗೆ ಫೆಸಿಲಿಟಿ ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿದೆ ಸರ್. ಆರ್ಗನೈಸಿಂಗ್ ಕಮಿಟಿ ಚೆನ್ನಾಗಿ ಸಪೋರ್ಟ್ ಮಾಡೋದ್ರಿ ಸರ್. ಊಟನೂ ಚಲೋ ಐತೆ ಸರ್, ಮತ್ತು ಫೆಸಿಲಿಟಿ ಚೆನ್ನಾಗಿ ಏನೇನ ಎಲ್ಲ ಗುಡ್ ಐತೆ ಸರ್. अंश शर्मलकर। ओके, कितना साल से प्रैक्टिस कर रहे हो? ऑलमोस्ट 5-6 साल से। 6 साल से कर रहे हो। अभी कर्नाटक में आया है कंपटीशन के लिए, कैसा लग रहा है आपको? बहुत अच्छा लग रहा है। लाइक इस सब बच्चों के लिए एक अपॉर्चुनिटी भी है उनका टैलेंट शो करने के लिए एवरी ईयर। पूरा कॉन्फिडेंस है जीतने का? हाँ सर, बहुत कुछ अच्छा है इधर। तो कितना कॉन्फिडेंस है जीतने का? बहुत 110% कॉन्फिडेंस है जीतने का। गोवा टीम इधर आया है, कुछ लेके जाएंगे फॉर श्योर। जरूर जीतेंगे। हाँ, कंपटीशन ओके, कॉन्फिडेंस हर प्लेयर को रहता है, दैट इज डिपेंड्स ऑन द रिंग क्या होता है। ये आधे प्लेयर्स आते हैं प्रैक्टिस करके तो मालूम नहीं पड़ेगा कुछ। RBU ಭಾಸ್ಕರನ್ ವಿಶ್ವಕರ್ಮ ಅಂತ. ನಾನು ಸುಮಾರು ಒಂದು 26 ವರ್ಷದಿಂದ ತೈಕೊಂಡೋದಲ್ಲಿ ಇದ್ದೀನಿ. ತೈಕೊಂಡು ಅಂದರೆ ಡಿಸಿಪ್ಲಿನ್, ಫಸ್ಟ್ ತೈಕೊಂಡು ಅಂದರೆ ಡಿಸಿಪ್ಲಿನು. ಇದರಲ್ಲಿ ವೆಯ್ಟು ಫ್ಯಾಟು ತಿನ್ನು ಯಾವುದಿಲ್ಲ, ಮೈಂಡ್ಸೆಟ್ಟು ಇನ್ಸ್ಪಿರೇಷನ್. ಇದಕ್ಕೆ ನಾನು ಆಲ್ಮೋಸ್ಟ್ 180 kg ಇದ್ದೀನಿ. ನಾನು ಫುಲ್ 180 ಡಿಗ್ರಿ ಇದು ಮಾಡ್ತಾಯಿದ್ದೀನಿ. ನಮ್ಮ ತೈಕೊಂಡಿಗೆ ನಮಗೆ ಒಳ್ಳೆ ಅಧ್ಯಕ್ಷರು ಸಿಕ್ಕಿದ್ದಾರೆ ಈಗ, ಸಂಜಯ್ ಕುಮಾರ್ ಸಾರು, ಕೃಷ್ಣಮೂರ್ತಿ ಸೆಕ್ರೆಟ್ರಿ, ಅವೆಲ್ಲ ಒಟ್ಟು ಕೂಡಿ ನಮ್ಮ ಕರ್ನಾಟಕ ನ್ಯಾಷನಲ್ ಲೆವೆಲ್ಗೆ ಒಳ್ಳೆ ಗೋಲ್ಡ್ ಮೆಡಲ್ಸ್ ತರಬೇಕಂತ ಎಲ್ಲರೂ ಪ್ರಯತ್ನ ಮಾಡ್ತಾಯಿದ್ದೀವಿ. ಖಂಡಿತವಾಗಿ ಇನ್ನು ಮುಂದೆ ತೈಕೊಂಡು ವಿಲ್ ಬಿ ದ ಮೋರ್ ಪವರ್ಫುಲ್. ಇವತ್ತು ಎಷ್ಟು ರಾಜ್ಯಗಳು ಭಾಗವಹಿಸಿವೆ? ಸುಮಾರು ಆಲ್ಮೋಸ್ಟ್ 34 ಸ್ಟೇಟಿಂದ ಬಂದಿದ್ದಾರೆ. ಮತ್ತು ಪಾಂಡಿಚೇರಿ ಇವರೆಲ್ಲ ಇದ್ರಲ್ಲ, ಅವರು ಎಕ್ಸ್ಟ್ರಾ ಟೆರಿಟರಿ ಅಂತಾರೆ, ಅದಕ್ಕೆ ಅವರು ಭಾಗಿಸಿದ್ದಾರೆ ಕೂಡಿ. ಇದಕ್ಕಿಂತ ಕರ್ನಾಟಕ ಟೀಮ್ 100% ನಮ್ಗೆ ತುಂಬ ಇದಿದೆ. ನಮ್ಗೆ ಸಿಕ್ಕಿರೋ ಒಳ್ಳೆ ಅದು ಪಾಸಿಟಿವ್ ಅಧ್ಯಕ್ಷರು ಸಂಜಯ್ ಸಾರು ಎಲ್ಲ ಸಪೋರ್ಟಿಂಗ್ ಮಾಡ್ತಾ ಇದ್ದೀವಿ. 100% ಈಗ ಗೌರ್ಮೆಂಟ್ ಬಿಕಮೆ ಒಳ್ಳೆತನ ನಾವು ಮಾಡೋಣ. ತುಂಬ ಜನ ಕೇಳಿದ್ರೆ ಸ್ವಲ್ಪ ದಪ್ಪ ಕೈಲಿಂದ ಮಾಡೋಕ್ಕಾಗಲ್ಲ ಏನು ಅಂತ. ಖಂಡಿತವಾಗಿ ಇದರಲ್ಲಿ ದಪ್ಪ ಸಣ್ಣ ಕುಳ್ಳ ಯಾವುದೂ ಇಲ್ಲ. ನಾನು 180 kg ಇದ್ದೀನಿ. ನಾನು ಫ್ಲೆಕ್ಸಿಬಲ್ ನೋಡಿದ್ರೆ ಆಲ್ಮೋಸ್ಟ್ ನಾನು ಬಂದು 180 ಡಿಗ್ರಿ. ಸಣ್ಣ ಇರೋರು ಮಾಡೋಕ್ಕಾಗಲ್ಲ. ಓಕೆನಾ, ಅದರಲ್ಲಿ ನಾನು ಡೆಮಾನ್ಸ್ಟ್ರೇಷನ್ ನೋಡಿ ನಾನು ತೋರಿಸ್ತೀನಿ. ನಾನು ಇದರಲ್ಲಿ ಸಣ್ಣ ದಪ್ಪ ಮೈಂಡಲ್ಲಿ ತೊಗೋಬೇಡಿ. ನಾನು ಕಷ್ಟಪಡ್ತೀನಿ ಮೈಂಡಲ್ಲಿ ತೊಗೋಬೇಡಿ. ಮನುಷ್ಯ ಒಂದು ಜನ್ಮ ದೇವರು ಕೊಟ್ಟಿರೋದು, ಅದನ್ನು ನಾವು ಸ್ಟ್ರಾಂಗಾಗಿ ಯೂಟಿಲೈಸ್ ಮಾಡಬೇಕು. ಇದನ್ನು ಸಣ್ಣ ದಪ್ಪ ಇದರಲ್ಲಿ ಯಾವಾಗೂ ಇರಬಾರ್ದು. ಯಾರು ಮೈಂಡ್ ಸೆಟ್ ದಟ್ಸ್ ಆಲ್. ಪಾಸಿಟಿವ್ ಆಗಿರಿ, ಯಾವತ್ತೂ ಸಂತೋಷ ಆಗಿರುತ್ತೆ. ओके, माय नेम इज़ स्नेहा साहू, आई एम फ्रॉम टीम छत्तीसगढ़। टोटल 14 पार्टिसिपेंट्स यहाँ जूनियर नेशनल ताइक्वांडो चैम्पियनशिप में पार्टिसिपेट करने आए हैं। कितना साल से आप सभी प्रैक्टिस कर रहे हैं? मैं तो पिछले 14 साल से हूँ और बच्चे भी अभी कंटिन्यू टूर्नामेंट्स में पार्टिसिपेट कर रहे हैं। और कितना टूर्नामेंट में पार्टिसिपेट किया है? ये सारे सब जूनियर से कंटिन्यू पार्टिसिपेट करते आ रहे हैं। इन्होंने कैडेट नेशनल चैम्पियनशिप भी पहले पार्टिसिपेट किया है, अभी इनका ये जूनियर नेशनल पार्टिसिपेशन है। ओके, अभी कर्नाटक में आए हैं, कैसा लग रहा है? हम यहाँ के बहुत खुश हैं। ऑर्गेनाइजर्स ने बहुत अच्छा यहाँ पे अरेंजमेंट्स किया है। वी आर हैप्पी टू कम हियर। स्टे के लिए और खाने के लिए सब कुछ ठीक है? एवरीथिंग इज़ फाइन। खाने से हम हैप्पी हैं। लास्ट मोमेंट में जो अरेंजमेंट यहाँ हुआ, ओवरऑल एवरीथिंग इज़ फाइन। कितना कॉन्फिडेंट है आपको, जीत कर जाएंगे ऐसा? कॉन्फिडेंस तो बहुत है, बट आफ्टर द मैच पता चलेगा। The Kerala team, we full team, Kyorgi full team and Pumse full team with 20 players, Kyorgi players and 10 players, Pumse team. We came from Kerala, from 14 districts. After our state championship, we selected the whole team from Kerala, and we will ensure that we will get all the gold medals. Okay. These students all are practicing more than 5 years in different classes, and some students from Sai Center, LNCP, Trivandrum, and other girls and boys are from other districts in the 14 districts of Kerala. स्टूडेंट को कुछ सजेशन देगा तो क्या देगा सर? स्टूडेंट को कुछ सजेशन देना है तो क्या देता है आप? क्या दे? सजेशन स्टूडेंट्स के लिए हमको बहुत प्रैक्टिस is the only word to achieve the goal. That is the method.